ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯ ಕಾಂಡ. ಇದರಿಂದ ಇವತ್ತು ಛಂದಸ್ಸು ಮತ್ತು ಸೋರಟವನ್ನು ತಿಳ್ಕೊಳ್ಳೋಣ. ಸಿಯ ರಾಮ ಪ್ರೇಮ ಪಿಯೂಷ ಪೂರನ್ ಹೋತ್ ಜನಮುನ ಭರತಕೋ ಮುನಿ ಮನ ಅಗಮ ಜಮ ನಿಯಮ ಸಮ ದಮ ಬಿಷಮ ಬ್ರತ ಆಚರತ್ को दुख दाह दरिद्र दंभ दूषण सुजस मिस अपहरत को कलि काल तुलसी से सठनी हटी राम सन्मुख करत को भरत चरित करी नेम तुलसी जो सादर सुनहि सीय राम पद प्रेम ಅವಸಿ ಹೋಯಿ ಭವ ರಸ ಬಿರತಿ. ಇವು ಛಂದಸ್ಸು ಮತ್ತೆ ಸೋರಟ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತನ ಆಚರಣೆ, ಅವನ ನಿಯಮಗಳು, ಆಮೇಲೆ ಅವನು ಆಚರಿಸುವಂತಹ ತಪಸ್ಸು, ವ್ರತಗಳು, ಇದನ್ನೆಲ್ಲ ನೋಡಿ ಎಲ್ಲರೂ ಕೂಡ ರಾಮನನ್ನ ಬಿಟ್ಟು ಭರತನನ್ನ ಹೊಗಳ್ತಾ ಇದ್ರು. ಯಾಕೆ ಅಂತಂದ್ರೆ ಅವನ ಗುಣ ಹಾಗಿತ್ತು. ಅವನನ್ನ ಏನೋ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಜನಗಳು. ರಾಮನನ್ನ ಕಾಡಕ್ಕೆ ಕಳ್ಸೋದಕ್ಕೆ ಇವನೇ ಕಾರಣ ಅಂತೆಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಈಗ ಕಣ್ಣಾರೆ ನೋಡ್ತಾರಲ್ವಾ ರಾಮನ ಬಗ್ಗೆ ಅವನಿಗಿರುವಂಥ ಪ್ರೀತಿ, ಆಮೇಲೆ ರಾಮನನ್ನ ಕಾಡಲ್ಲಿ ಹೋಗಿ ಅವನು ಕೇಳ್ಕೊಂಡಿದ್ದು, ಆಮೇಲೆ ಅಲ್ಲಿಂದ ವಾಪಸ್ ಬಂದಮೇಲೆ ಈಗ ಅವನು ಹೇಗೆ ನಡ್ಕೊಳ್ತಾ ಇದ್ದಾನೆ, ಇದನ್ನೆಲ್ಲ ನೋಡಿಬಿಟ್ಟು ರಾಮನ ಗುಣಗಾನವನ್ನು ಬಿಟ್ಟು ಈಗ ಭರತನನ್ನು ಹೊಗಳ್ತಾ ಇದ್ದಾರೆ. ಇವನ ಚರಿತ್ರೆ ಅನ್ನೋದು ಕಲಿಯುಗದ ಕಷ್ಟಕರವಾದಂಥ ಪಾಪಗಳನ್ನು, ಕ್ಲೇಶಗಳನ್ನು ಕಳೆಯುವಂಥದ್ದು, ಕತ್ತಲೆಯನ್ನು ದೂರ ಮಾಡುವಂಥ ಸೂರ್ಯನ ಹಾಗೆ ಸರ್ವ ಸಂತಾಪಗಳನ್ನು ಕೂಡ ಹರಿಸುವಂಥದ್ದಿದು, ಭಕ್ತರಿಗೆ ಆನಂದ ಕೊಡುವಂಥದ್ದು, ಭವಬಂಧನದಿಂದ ಮುಕ್ತವಾಗಿಸುವಂಥದ್ದು. ಅದು ಶ್ರೀರಾಮ ಪ್ರೇಮ ಅನ್ನುವಂತಹ ಸುಧಾಕರನ ಸಾರವಾಗಿದೆ ಅಂತಂದ್ಬಿಟ್ಟು ನಾವು ತಿಳ್ಕೊಂಡ್ವಿ. ಶ್ರೀ ಸೀತಾರಾಮರ ಪ್ರೇಮಾಮೃತದಿಂದ ಪರಿಪೂರ್ಣನಾದ ಭರತ ಹುಟ್ಟದೇ ಇದ್ದಿದ್ರೆ ಅಂತಂದ್ರೆ, ಈಗ ಭರತ ಹುಟ್ಟಿದ್ರಿಂದ ಸೀತಾರಾಮರ ಪ್ರೀತಿ ಹೇಗಿರುತ್ತೆ, ಅವನನ್ನ ಪ್ರೀತಿಸೋದು ಹೇಗಿರುತ್ತೆ, ಅವನ ಬಗ್ಗೆ ಇರುವಂಥ ಒಲವು ಹೇಗಿರುತ್ತೆ, ಅದರಿಂದ ಆ ಭಕ್ತನಿಗೆ ಏನೆಲ್ಲ ಆಗುತ್ತೆ, ಆ ಭಕ್ತನಿಗೆ ಹೇಗೆ ಜನರು ಸ್ಪಂದಿಸ್ತಾರೆ ಅಥವಾ ಅವನ ಭಾವವನ್ನು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಎಲ್ಲ ನಮಗೆ ಗೊತ್ತಾಯ್ತಲ್ವಾ. ಈಗ ಅವನೇನಾದರೂ ಹುಟ್ಟದೇನೆ ಇದ್ದಿದ್ರೆ ಏನಾಗ್ತಿತ್ತು ಅಂತ ಕೂಡ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಶ್ರೀ ಸೀತಾರಾಮರ ಪ್ರೇಮ ಅಮೃತದಿಂದ ಪರಿಪೂರ್ಣನಾದಂಥ ಭರತ ಹುಟ್ಟದೇನೆ ಇದ್ದಿದ್ರೆ ಮುನಿಗಳ ಮನಸ್ಸಿಗೂ ಕೂಡ ಅಗಮ್ಯವಾದಂತಹ, ಅಂತಂದರೆ ಈಗ ಅವನು ಇಷ್ಟೆಲ್ಲ ಅವನು ವ್ರತ ನಿಯಮಗಳನ್ನು ಮಾಡ್ತಾ ಇದ್ದಾನಲ್ಲ, ತನ್ನ ಶರೀರವನ್ನು ದಂಡಿಸ್ಕೊಳ್ತಾ ಇದ್ದಾನಲ್ಲ, ಇದು ಮುನಿಗಳ ಮನಸ್ಸಿಗೂ ಕೂಡ ಅಗಮ್ಯ, ಅಂದರೆ ಗೊತ್ತಿಲ್ಲದೆ ಇರುವಂತಹ ಯಮ ನಿಯಮ ಶಮೆ ದಮೆ ಇಂಥ ಕಠೋರ ವ್ರತಗಳನ್ನು ಬೇರೆ ಯಾರು ತಾನೇ ಆಚರಿಸ್ತಾ ಇದ್ರು. ಅಂದರೆ ಅವನ ಆಚರಣೆ ಮಾಡಿರೋದ್ರಿಂದ ಅದು ಗೊತ್ತಾಯಿತು. ಅಂದರೆ ಮುನಿಗಳೂ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಥವಾ ಮುನಿಗಳಿಗೂ ಗೊತ್ತಿರಲಿಲ್ಲ, ಅಥವಾ ಮುನಿಗಳಿಗೆ ಆಗದಾ ಇರಲಿಲ್ಲ. ಅಂಥ ಯಮನಿಯಮ ಶಮೆದಮೆಗಳನ್ನು, ಅಷ್ಟು ಕಠೋರ ವ್ರತಗಳನ್ನು ಬೇರೆ ಯಾರು ತಾನೇ ಆಚರಣೆ ಮಾಡ್ತಾ ಇದ್ರು. ಭರತ ಹುಟ್ಟಿಲ್ಲದೆ ಇದ್ದಿದ್ರೆ ನಮಗೆ ಹೇಗೆ ಗೊತ್ತಾಗ್ತಾ ಇತ್ತು ಅಂತ. ಅದೇ ರೀತಿ ದುಃಖ, ಸಂತಾಪ, ದಾರಿದ್ರ್ಯ, ದಂಭ, ಈ ರೀತಿ ದೋಷಗಳಿರುತ್ತಲ್ಲ, ಇದನ್ನ ತನ್ನ ಯಶಸ್ಸಿನ ನೆಪದಲ್ಲಿ ಬೇರೆ ಯಾರು ತಾನೇ ಪರಿಹರಿಸ್ತಾ ಇದ್ರು ನೋಡಿ. ಈಗ ಅವನಿಗೆ ದುಃಖ ಬಂತು, ಸಂತಾಪ ಬಂತು, ದರಿದ್ರ, ದಂಭ ಎಲ್ಲವೂ ಬಂತು. ಇದೆಲ್ಲ ದೋಷಗಳು. ಇದನ್ನೆಲ್ಲ ತನ್ನ ಒಳ್ಳೆಯ ರೀತಿಯಲ್ಲಿ ಸುಯಶಸ್ಸು ಅಂತಂದರೆ ಒಳ್ಳೆಯ ಯಶಸ್ಸು ಸಿಗಬೇಕಂತಂದರೆ ಇದನ್ನೆಲ್ಲ ಹೇಗೆ ನಾನು ಉಪಯೋಗಿಸ್ಕೊಳ್ಬೇಕು ಅಂತ ಭರತ ತನ್ನ ಜೀವನದಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಾನಲ್ಲ. ಅಂದರೆ ದೋಷಗಳನ್ನೂ ಕೂಡ ಯಶಸ್ಸಿನ ನೆಪದಲ್ಲಿ ಬೇರೆ ಯಾರು ತಾನೇ ಪರಿಹರಿಸ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲ, ಈ ಕಲಿಕಾಲದಲ್ಲಿ ತುಳಸಿದಾಸನಂತಹ ಶಠರನ್ನು ಕೂಡ ಹಠದಿಂದಲಾದರೂ ಬೇರೆ ಯಾರು ಶ್ರೀರಾಮನ ಸಮ್ಮುಖಕ್ಕೆ ತರ್ತಾ ಇದ್ರು. ಈಗ ತುಳಸಿದಾಸರು ಕೂಡ ರಾಮಭಕ್ತರಾಗೋಕ್ಕೆ ಮುಂಚೆ ಅವರು ಕೂಡ ಭೋಗ ವಿಲಾಸಿಗಳು, ಯಾವಾಗಲೂ ಹೆಂಡತಿಯಿಂದನೇ ಇರ್ತಾ ಇದ್ದಂಥವ್ರು. ಅಂದರೆ ಭರತನಂಥವನು ಇರಲಿಲ್ಲ ಅಂತಂದಿದ್ರೆ ಈ ಕಲಿಕಾಲದಲ್ಲಿ ನನ್ನಂಥ ಒಬ್ಬ ಭೋಗಿಯನ್ನ ಹಠಪೂರ್ವಕವಾಗಿ
ರಾಮನ ಸಮ್ಮುಖಕ್ಕೆ ಯಾರು ತರ್ತಾ ಇದ್ರು? ಭರತನ ಬಗ್ಗೆ ಕೇಳಿ ಆ ರೀತಿ ಪ್ರೀತಿ ನನಗೂ ಕೂಡ ರಾಮನಲ್ಲಿ ಬಂತು, ಅದಕ್ಕೆ ಭರತ ಹುಟ್ಟಿದ್ರಿಂದ ನನಗಿದು ಬಂತು ಅಂತ ಹೇಳ್ತಾ ಇರೋದು. ಇಲ್ಲ ಅಂತಂದರೆ ನಾನು ಭೋಗ ವಿಲಾಸದಲ್ಲೇ ಮುಳುಗಿರ್ತಾ ಇದ್ದೆ, ಆದರೆ ಹಠದಿಂದ ನಾನು ರಾಮನ ಮುಂದೆ ಬರೋ ಹಾಗೆ ಮಾಡಿದ್ದು ಭರತ ಅಂತ ಹೇಳ್ತಾ ಇದ್ದಾರೆ. ತುಳಸಿದಾಸರು ಹೇಳ್ತಾರೆ, ಭರತನ ಚರಿತ್ರೆಯನ್ನು ನೇಮದಿಂದ ಗೌರವದಿಂದ ಕೇಳುವಂಥವರಿಗೆ ಶ್ರೀ ಸೀತಾರಾಮರ ಚರಣಗಳಲ್ಲಿ ಭಕ್ತಿ ಅನ್ನೋದು ಅವಶ್ಯಕವಾಗಿ ಉಂಟಾಗತ್ತೆ. ಸಾಂಸಾರಿಕ ವಿಷಯ ರಸದಿಂದ ವಿರಕ್ತಿ ಅನ್ನೋದು ಉಂಟಾಗುತ್ತೆ. ನೋಡಿ, ಇವಾಗ ನಮಗೆ ಸೀತಾರಾಮರಲ್ಲಿ ಭಕ್ತಿ ಬರಬೇಕು ಅಂತಂದ್ರೆ ಭರತನ ಚರಿತ್ರೆಯನ್ನ ನೇಮದಿಂದ ಕೇಳಬೇಕು, ಗೌರವದಿಂದ, ಅದಕ್ಕೆ ಒಂದು ಗೌರವ ಕೊಟ್ಟು ಶ್ರದ್ಧೆ ಭಕ್ತಿಗಳಿಂದ ಕೇಳಿದಾಗ ಸೀತಾರಾಮರಲ್ಲಿ ಖಂಡಿತವಾಗ್ಲೂ ಕೂಡ ನಮಗೆ ಭಕ್ತಿ ಅನ್ನೋದು ಬಂದೇ ಬರುತ್ತೆ. ಬಂದಿಲ್ಲ ಅಂದರೆ ನಾವು ಸರಿಯಾಗಿ ಕೇಳಿಲ್ಲ ಅಂತ ಅರ್ಥ. ಯಾಕೆಂದರೆ ತುಳಸಿದಾಸರು ಸ್ವಯಂ ಇದನ್ನು ಅನುಭವಿಸಿದ್ದಾರೆ, ಅದಕ್ಕೆ ಇಲ್ಲಿ ಬರಿತಾ ಇದ್ದಾರೆ ಬಂದೇ ಬರುತ್ತೆ ಅಂತಂದ್ಬಿಟ್ಟು. ಇನ್ನೊಂದೇನಾಗುತ್ತೆ, ಸಾಂಸಾರಿಕ ವಿಷಯ ರಸದಿಂದ, ಈಗ ನಮಗಿದೆಯಲ್ಲ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಮೋಹ, ಮನೆ ಮಠ ಆಸ್ತಿ ಪಾಸ್ತಿ ಪದವಿ ಅಂತಸ್ತು ಅಂತ ಏನೇನೋ ಇಟ್ಕೊಂಡಿದ್ದೀವಲ್ವ, ಇದೆಲ್ಲ ವಿಷಯ ರಸಗಳು. ಇದರಿಂದ ಕೂಡ ನಮಗೆ ವಿರಕ್ತಿ ಅನ್ನೋದು ಉಂಟಾಗುತ್ತೆ. ಕೆಲವರಿಗೆ ಯೋಚನೆ ಬಂದ್ಬಿಡುತ್ತೆ, ಅಯ್ಯೋ ಇದೆಲ್ಲ ಬಿಟ್ಬಿಡ್ಬೇಕಾಗತ್ತಾ, ಇದೆಲ್ಲ ನನ್ನಿಂದ ಹೊರಟೋಗ್ಬಿಡುತ್ತೆ, ಹಾಗಾದರೆ ನಾನು ರಾಮಾಯಣವನ್ನು ಕೇಳೋದೇ ಇಲ್ಲಪ್ಪ ಅಂದ್ಬಿಡ್ತಾರೆ ಅಲ್ವಾ. ಆದರೆ ಅದ್ರ ಬೆಲೆ ಯಾರಿಗೆ ಗೊತ್ತಿರುತ್ತೋ, ಆ ಭಕ್ತಿಯ ಬೆಲೆ ಯಾರಿಗೆ ಗೊತ್ತಿರುತ್ತೋ, ಭಗವಂತನ ಬೆಲೆ ಯಾರಿಗೆ ಗೊತ್ತಿರುತ್ತೋ ಅವರು ಮತ್ತೆ ಈ ಐಹಿಕ ಪ್ರಪಂಚದಲ್ಲಿರುವಂಥ ವಸ್ತುಗಳು ಏನಕ್ಕೂ ಪ್ರಯೋಜನ ಇಲ್ಲ, ಅದನ್ನೆಲ್ಲ ನಾವು ನಾಳೆ ಬಿಟ್ಟು ಹೋಗಬೇಕಾಗಿರುವಂಥದ್ದು ಅಂತ ಯಾರಿಗೆ ಮನವರಿಕೆ ಆಗಿರುತ್ತೋ, ನಾವು ಇಲ್ಲಿ ಇರೋದಕ್ಕೆ ಏನು ಬೇಕೋ ಅಷ್ಟು ಮಾತ್ರ ನಮಗೆ ಬೇಕಾಗಿರೋದು, ಬೇರೆದೆಲ್ಲ ಅನವಶ್ಯಕ, ಇಟ್ಕೊಂಡಷ್ಟು ನಮಗೆ ತೊಂದರೆ ಜಾಸ್ತಿ. ಅಂಥದನ್ನೆಲ್ಲ ಇಟ್ಕೊಂಡು ಕಷ್ಟಪಡೋದು, ಅದನ್ನು ನೋಡ್ಕೊಳ್ಳೋದು, ಅದನ್ನು ಕ್ಲೀನ್ ಮಾಡೋದು, ಅದನ್ನು ಒಳ್ಳೆ ಕಾವಲು ಕಾಯೋದು, ಇದೆಲ್ಲ ಮಾಡೋ ಬದಲು ಆ ರಾಮನಾಮ ಅನ್ನುವಂಥ ಒಂದು ಅಮೂಲ್ಯವಾದಂಥ ರತ್ನ ಒಂದು ನಮಗೆ ಇದ್ಬಿಟ್ರೆ ಅದನ್ನು ಯಾರು ಕಳ್ತನ ಮಾಡೋಕ್ಕೂ ಆಗಲ್ಲ, ಯಾರು ನಮ್ಮಿಂದ ಕಿತ್ಕೊಳ್ಳೋಕ್ಕಾಗಲ್ಲ, ಮತ್ತು ಯಾರು ಏನೂ ಮಾಡೋಕ್ಕಾಗಲ್ಲ. ಅಂಥ ಒಂದು ಅಮೂಲ್ಯವಾದಂತಹ ಒಂದು ಬೆಲೆ ಕಟ್ಟಕ್ಕಾಗದೇ ಇರುವಂಥ ಒಂದು ಆ ರತ್ನ ನಮ್ಮ ಹತ್ರ ಇದೆ ಅಂತಂದರೆ ಅದು ಆ ಭಗವಂತನ ನಾಮಸ್ಮರಣೆ. ಅದು ಒಂದು ಇದ್ಬಿಟ್ರೆ ನಮಗೆ ಎಲ್ಲನೂ ಸಿಕ್ಕದಂಗೆ ಲೆಕ್ಕ, ಎಲ್ಲದಕ್ಕಿಂತ ಹೆಚ್ಚು ಸಿಕ್ಕದಂಗೆ ಲೆಕ್ಕ ಅಂತ ಇಟ್ಕೊಳ್ಳಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಸಂಸಾರ ವಿಷಯ ರಸ ಅನ್ನೋದ್ರಿಂದ ಕೂಡ ನಮಗೆ ವಿರಕ್ತಿ ಅನ್ನೋದು ಉಂಟಾಗುತ್ತೆ. ಅಂದರೆ ಅದು ಬೇಕು ಅನ್ಸಲ್ಲ ನಮಗೆ. ಇವಾಗ ನಮಗೆ ಬೇಕು 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 ಅಂತ ಅನ್ಸೋದ್ರಿಂದ ಅದರಲ್ಲಿರುವಂಥ ಮೋಹದಿಂದ ತಾನೇ ಇಷ್ಟೆಲ್ಲ ಪ್ರಾಬ್ಲಮ್ಗಳಾಗ್ತಾ ಇರೋದು. ಅದೇ ಹೊರಟೋಯ್ತು ಅಂತಂದರೆ ಎಷ್ಟು ಖುಷಿಯಿಂದ ಇರ್ಬೋದು, ಎಷ್ಟು ನೆಮ್ಮದಿಯಾಗಿರ್ಬೋದಲ್ವ ನಾವು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ಭರತನ ಚರಿತ್ರೆಯನ್ನು ತುಂಬ ಭಕ್ತಿ ಶ್ರದ್ಧೆಯಿಂದ ಕೇಳ್ತಾರೋ ಅವರಿಗೆ ಭಕ್ತಿ ಬರೋದು ಅಷ್ಟೇ ಅಲ್ಲ, ಸಂಸಾರದ ವಿಷಯದಿಂದ ಕೂಡ ನಾವು ದೂರ ಆಗ್ತೀವಿ, ಅಂದರೆ ಅದರಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಅಯೋಧ್ಯಾಕಾಂಡ ಮುಗಿಯುತ್ತೆ. ಹರೇ ಕೃಷ್ಣ.